ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೌವಾನನಿಂದ ಸ್ನಾನ ದೀಕ್ಷೆ ಪಡೆಯಲು ಯೇಸು ಗಲಿಲೆಯದಿಂದ ಹೊರಟು ಜೋರ್ದಾನ್ ನದಿಯ ಬಳಿಗೆ ಬಂದರು. ಯೌವಾನನು ಅವರನ್ನು ತಡೆಯಲೆತ್ನಿಸಿದನು. ನಾನೇ ನಿಮ್ಮಿಂದ ದೀಕ್ಷಾ ಸ್ನಾನ ಪಡೆಯಬೇಕಾಗಿರುವಲ್ಲಿ ನೀವು ನನ್ನ ಬಳಿಗೆ ಬರುವುದೇ ಎಂದನು. ಅದಕ್ಕೆ ಯೇಸು, ಸದ್ಯಕ್ಕೆ ತಡೆಯದಿರು, ನಾವು ದೈವ ನಿಯಮಕ್ಕೆ ತಲೆಬಾಗುವುದು ಒಳಿತು ಎಂದರು. ಯೌವಾನನು ಅದಕ್ಕೆ ಸಮ್ಮತಿಸಿದನು. ಯೇಸು ಸ್ನಾನ ದೀಕ್ಷೆ ಪಡೆದು ನೀರಿನಿಂದ ಮೇಲಕ್ಕೆ ಬಂದದ್ದೇ ಆಕಾಶವು ಗಕ್ಕನೆ ತೆರೆಯಿತು. ದೇವರ ಆತ್ಮ ಪಾರಿವಾಳದ ರೂಪದಲ್ಲಿ ತಮ್ಮ ಮೇಲೆ ಇಳಿದು ಬಂದು ನೆಲೆಸುವುದನ್ನು ಕಂಡರು. ಆಗ ಆಕಾಶದಿಂದ, ಇವನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂಬ ದೈವವಾಣಿ ಕೇಳಿಸಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತು ನಾವು ಯೇಸುವಿನ ಸ್ನಾನ ದೀಕ್ಷೆ ಈ ಹಬ್ಬವನ್ನು ಆಚರಿಸುತ್ತೇವೆ. ನಿಮಗೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಫೀಸ್ಟ್ ಡೇ ಟು ಯು. ಇವತ್ತು ಈ ಸ್ನಾನ ದೀಕ್ಷೆ ಇದರ ಅರ್ಥ ಏನು, ಯಾತಕ್ಕಾಗಿ ನೀರಿನಿಂದ ತೊಳೆದರು, ನೀರಿನಿಂದ ಶುದ್ಧೀಕರಣ ಮಾಡಿದರು, ಈ ವಿಷಯಗಳನ್ನು ಕುರಿತು ಒಂದಷ್ಟು ಮಟ್ಟಿಗೆ ಧ್ಯಾನಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ವಿಧಾನಗಳಿರುವಾಗ ಸ್ನಾನಿಕ ಯೌವಾನ ನೀರಿನಿಂದ ತೊಳೆಯುವ ಆ ಒಂದು ಪದ್ಧತಿಯನ್ನು ಯಾತಕ್ಕಾಗಿ ಬಳಸ್ಕೊಂಡ್ರು? ಈಗ ನಾವು ಪಾಪ ನಿವೇದನೆ ಮಾಡಬೇಕಾದ್ರೆ ನಾವು ಬಂದು ಏನು ಮಾಡ್ತೀವಿ, ಗುರುಗಳ ಹತ್ರ ಹೋಗ್ತೀವಿ, ನಮ್ಮ ಪಾಪಗಳನ್ನೆಲ್ಲ ಹೇಳಿ ಪಾಪ ಕ್ಷಮೆಯನ್ನು ಪಡಿತೀವಿ. ಇದು ಒಂದು ವಿಧಾನ, ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ಅಥವಾ ಪಾಪದಿಂದ ಮುಕ್ತಿಯನ್ನು ಪಡೆಯೋದಕ್ಕೆ. ಯೌವಾನ ಇಂತಹ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿರಬಹುದು. ಯಾಕೆ ನೀರಿನಿಂದ ತೊಳೆಯಲು ಅವರು ಪ್ರಯತ್ನಿಸಿದರು? ಯಾರೋ ಹೇಳ್ತಿದ್ರು, ಜೋರ್ಡಾನ್ ನದಿಯಲ್ಲಿ ಹೆಚ್ಚು ನೀರಿತ್ತು ಸ್ವಾಮಿ, ಅದಕ್ಕೆ ತೊಳೆದ್ರು ಅಂತ. ಅದಲ್ಲ ವಿಷಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೆ, ಇದರ ಅರ್ಥ ಏನು? ಎರಡು ವಿಷಯಗಳನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ. ನೀರಿನಿಂದ ಶುದ್ಧ ಮಾಡುವಂತಹ ಪದ್ಧತಿಯನ್ನು ಇಸ್ರಾಯೇಲ್ ಜನಾಂಗ ಮೋಶೆ ಕಾಲದಿಂದನೇ ಪ್ರಾರಂಭ ಮಾಡಿಕೊಂಡಿದ್ದರು. ಯಾಕೆಂತ ಹೇಳಿದ್ರೆ ದೇವರು ಅದನ್ನು ನಿಯಮವಾಗಿ ಅವರಿಗೆ ಕೊಟ್ಟಿದ್ದರು. ವಿಮೋಚನಾ ಕಾಂಡದಲ್ಲಿ 30ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಮೋಶೆಯ ಮುಖಾಂತರ ಆರೋನನಿಗೆ ಹಾಗೂ ಅವರ ಮಕ್ಕಳಿಗೆ ಒಂದು ಆಜ್ಞೆಯನ್ನು ಕೊಡ್ತಾರೆ. ಅದೇನಂತ ಹೇಳಿದ್ರೆ, ಮೋಶೆ ಈ ತಂಬೂರಿನ ಹಾಗೂ ಬಲಿಪೀಠದ ಮಧ್ಯೆ ಒಂದು ತಾಮ್ರದ ತೊಟ್ಟಿಯನ್ನು ಕಟ್ಟಬೇಕು. ಆ ತಾಮ್ರದ ತೊಟ್ಟಿಯಲ್ಲಿ ನೀರನ್ನು ಅವರು ಶೇಖರಿಸಿ ಇಡಬೇಕು. ಪ್ರತಿಯೊಂದು ಬಾರಿಗೂ ಕೂಡ ಆರೋನ ಹಾಗೂ ಆತನ ಮಕ್ಕಳು ಬಲಿಪೀಠದಲ್ಲಿ ಸೇವೆ ಮಾಡುವುದಕ್ಕೆ ಹೋಗುವ ಮುನ್ನ ತನ್ನ ಕೈಗಳನ್ನು ಕಾಲುಗಳನ್ನು ತೊಳ್ಕೊಂಡು ಅದಾದ ನಂತರ ದೇವರ ಸೇವೆಗೆ ಅವರು ಹೋಗಬೇಕಾಗಿತ್ತು. ಯಾಕೆ ಕೈಗಳನ್ನು ಕಾಲುಗಳನ್ನು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಿಂಬಲ್ ಇದೆ. ಕೈಗಳನ್ನು ಅಂತ ಹೇಳುವಾಗ ನಾನು ಮಾಡುವ ಕಾರ್ಯಗಳು, ಕಾಲುಗಳಂತ ಹೇಳಿದ್ರೆ ನಾನು ನಡೆಯುವ ಹಾದಿ, ನಾನು ಮಾಡುವ ಕೆಲಸ ಕಾರ್ಯಗಳು, ನಾನು ನಡೆದ ಹಾದಿ
ಎರಡೂ ಕೂಡ ಪರಿಶುದ್ಧವಾಗಿ ಇದ್ದರೆ ಹೊರತು ನಾನು ದೇವರ ಸೇವೆಯನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಆದ ಕಾರಣ ಪ್ರತಿಯೊಂದು ಬಾರಿಗೂ ಅವರು ದೇವರ ಪ್ರಸನ್ನತೆಯಲ್ಲಿ ಬರಬೇಕಾದರೆ, ಬಲಿಪೀಠದಲ್ಲಿ ಸೇವೆ ಮಾಡಬೇಕಾದರೆ ಅವರು ತಮ್ಮ ಕೈಗಳನ್ನು ಕಾಲುಗಳನ್ನು ತೊಳೆದು ಅವರು ಸೇವೆಗೆ ಹೋಗಬೇಕಾಗಿತ್ತು. ಮಾಡಲಿಲ್ಲ ಅಂದರೆ ಏನು? ದೇವರು ಹೇಳ್ತಿದ್ರು, ನೀನು ಮಾಡಲಿಲ್ಲ ಅಂತಿದ್ರೆ ಸತ್ತೋಗ್ತೀಯ ಅಂತ. ಒಂದು ವೇಳೆ ಅವ್ರ ಕೈ ಕಾಲು ತೊಳ್ಕೊಂಡಿಲ್ಲ ಅಂತ ಹೇಳಿದ್ರೆ ದೇವರು ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತಲ್ಲ. ಅಂದರೆ ಅಷ್ಟು ಮಟ್ಟಿಗೆ ಇದನ್ನು ನೀನು ಗೌರವದಿಂದ ಇದನ್ನು ಪರಿಗಣಿಸಬೇಕು ಎನ್ನುವ ವಿಷಯವನ್ನು ಹೇಳುವ ಹಾಗೆ, ನೀವು ನಿಮ್ಮ ಕೈಗಳನ್ನು ಕಾಲುಗಳನ್ನು ತೊಳೆದು ಅದಾದ ನಂತರ ಬಲಿಪೀಠದಲ್ಲಿ ಸೇವೆಯನ್ನು ಮಾಡಬೇಕು ಅಂಥೇಳಿದ್ರೆ ಆ ಒಂದು ಶುದ್ಧೀಕರಣ ನಿಮಗೆ ಪರಿಶುದ್ಧತೆಯನ್ನು ಕೊಡುತ್ತೆ ಎನ್ನುವ ಒಂದು ನಿಯಮವನ್ನು ದೇವರು ವಿಮೋಚನಾ ಕಾಂಡದಲ್ಲಿ ಹೇಳ್ತಾರೆ. ಒಂದು. ಎರಡನೇದಾಗಿ ನಾವು ಕೀರ್ತನೆಗಳು 51:2 ನಾವು ನೋಡ್ತೀವಿ. ದಾವೀದ ರಾಜ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಪಾಪ ದೋಷಗಳಿಂದ ನನ್ನನ್ನು ತೊಳೆಯಿರಿ. ಯಾಕೆ ಪಾಪ ಮಾಡಿದ್ರು ಅಲ್ವಾ? ದಾವೀದ ರಾಜ ಉರಿಯನ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ಆತನು ಮದುವೆ ಆದ, ಆತನನ್ನು ಕೊಂದು ಹಾಕದ. ಅದಾದ ನಂತರ ಪ್ರವಾದಿ ಹೇಳಿದ ಕೂಡಲೇ ಆತನಿಗೆ ಪಾಪ ಪ್ರಜ್ಞೆ ಬರುತ್ತೆ. ಅದಾದ ನಂತರ ದೇವರೇ ನಿನ್ನ ಕಣ್ಣು ಮುಂದೆ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ನನ್ನ ಪಾಪ ದೋಷಗಳಿಂದ ತೊಳೆಯಿರಿ ಎಂಬುದಾಗಿ ಕೀರ್ತನೆ 51:2 ಪ್ರಾರ್ಥನೆ ಮಾಡ್ತಾನೆ. ಮೂರನೆಯದಾಗಿ ಯೆಶಾಯ ಪ್ರವಾದಿ ಅಧ್ಯಾಯ 1:16. ಯೆಶಾಯ ಪ್ರವಾದಿ ಒಂದು ಕರೆಯನ್ನು ನೀಡ್ತಾನೆ. ಯಾರಿಗೆ? ಇಸ್ರಾಯೇಲ್ ಜನಾಂಗಕ್ಕೆ. ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೀವು ನಿಮ್ಮ ಪಾಪಗಳಿಂದ ದೋಷಗಳಿಂದ ತೊಳೆಯಿರಿ, ನಿಮ್ಮ ಮಾರ್ಗ ಸರಿಯಾಗಿರಲಿ, ನಿಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ, ದೇವರಿಗೆ ಪ್ರಿಯವಾದವರಾಗಿ ಜೀವಿಸಿ ಎಂಬುದಾಗಿ ಕರೆಯನ್ನು ಕೊಟ್ಟಾಗ ನೀವು ನಿಮ್ಮನ್ನು ತೊಳೆದುಕೊಳ್ಳಿ ಎಂಬುದಾಗಿ ಯೆಶಾಯ ಪ್ರವಾದಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂದರೆ ಪಾಪ ಎನ್ನುವುದು ಮನುಷ್ಯನ ದೋಷ. ಇದನ್ನು ಆತನು ತೊಳಿಬೇಕು ಅಂತ ಹೇಳಿದ್ರೆ, ಈ ಸಾಂಕೇತಿಕವಾಗಿ ನಾವು ಆತನ ಏನು ಮಾಡಬೇಕು ಅಂತ ಹೇಳಿದ್ರೆ ನೀರಿನಿಂದ ತೊಳಿಬೇಕು. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 22ನೇ ಅಧ್ಯಾಯ 26ನೇ ವಚನ, 22ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸಂತ ಪೌಲ ಮನಪರಿವರ್ತನೆಯಾಗಿ ಅನಾನಿಯಸ್ ಅವನ ಬಳಿ ಹೋಗ್ತಾನೆ. ಆಗ ಅನಾನಿಯಸ್ ಹೇಳ್ತಾನೆ, ಇಷ್ಟರ ತನಕ ನಿನ್ನ ಜೀವನ ಬೇರೆ, ಇನ್ನ ಮೇಲೆ ನಿನ್ನ ಜೀವನ ಬೇರೆ. ಇಷ್ಟರ ತನಕ ಕ್ರೈಸ್ತ ಧರ್ಮವನ್ನು, ಧರ್ಮಸಭೆಯನ್ನು ಹಿಂಸಿಸುವುದರಲ್ಲಿ ನಿನಗೆ ಆನಂದವಿತ್ತು, ಒಂದು ರೀತಿಯ ಸಂತೋಷ ಇತ್ತು. ಏಕೆಂತ ಹೇಳಿದ್ರೆ ಈ ಧರ್ಮಸಭೆಯ ಯೇಸು ಸ್ವಾಮಿಯ ನಾಮದ ವಿರುದ್ಧ ನೀನು ನಿನ್ನ ಸೇವೆಯನ್ನು ಮಾಡಿದ್ದೆ. ಇವತ್ತು ನೀನು ಯೇಸು ಸ್ವಾಮಿಯನ್ನು ಅರಿತಿದ್ದೀಯ, ಯೇಸು ಸ್ವಾಮಿಯನ್ನು ಅನುಭವಿಸಿದ್ದೀಯ. ಆದ ಕಾರಣ ಆತನ ನಾಮವನ್ನು ಘೋಷಿಸು, ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆ. ಈ ಧರ್ಮಸಭೆಯಲ್ಲಿ ಒಬ್ಬ ಸದಸ್ಯನಾಗಿ ನೀನು ಬದುಕಲು ನಿನಗೆ ಅರ್ಹತೆ ಸಿಗುತ್ತೆ ಎಂಬುದಾಗಿ ಆತನಿಗೆ ದೀಕ್ಷಾ ಸ್ನಾನ ಪಡೆಯಲು ಕರೆಯನ್ನು ಕೊಡುತ್ತಾನೆ ಅನಾನಿಯಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಪೌಲ ಅತಿ ಸುಂದರವಾಗಿ ಹೇಳ್ತಾನೆ. ಎಫೆಸರಿಗೆ ಬರೆದ ಪತ್ರ 5ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳ್ತಾನೆ, ಪ್ರಭು ಯೇಸುವಿನ ಧರ್ಮಪತ್ನಿಯಾದ ಈ ಧರ್ಮಸಭೆ ನೀರಿನಿಂದಲೂ ಹಾಗೂ ದೇವರ ವಾಕ್ಯದಿಂದಲೂ ಪರಿಶುದ್ಧರಾಗಬೇಕು ಎನ್ನುವುದಾಗಿ. ಏಕೆಂತ ಹೇಳಿದ್ರೆ ಈ ಯೇಸು ಸ್ವಾಮಿಯ ಧರ್ಮಪತ್ನಿ ಯೇಸುವಿಗೆ ಪ್ರಿಯವಾದ, ಯೋಗ್ಯವಾದ, ಅರ್ಹತೆ ಉಳ್ಳ ಒಂದು ಜೀವನವನ್ನು ಆಕೆ ಜೀವಿಸಬೇಕು. ಆದ ಕಾರಣ ಈ ಧರ್ಮಸಭೆ ಪವಿತ್ರಾತ್ಮನಿಂದ ನೀರಿನಿಂದ ತೊಳೆಯಲ್ಪಟ್ಟು ಅವರು ದೇವರ ವಾಕ್ಯದಿಂದ ಪರಿಶುದ್ಧರಾಗಬೇಕು ಎನ್ನುವ ಸಂದೇಶವನ್ನು ಹೇಳ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮಸಭೆ ಅಂತ ಹೇಳಿದ್ರೆ ಇದರಲ್ಲಿ ಪಾಪನೂ ಇದೆ, ಪುಣ್ಯನೂ ಇದೆ. ಪ್ರತಿಯೊಂದು ಮನುಷ್ಯನಲ್ಲಿ ಪಾಪನೂ ಇದೆ, ಪುಣ್ಯನೂ ಇದೆ. ಯಾರೂ ಹೇಳೋಕ್ಕಾಗೋದಿಲ್ಲ ನನ್ನಲ್ಲಿ ತಪ್ಪೇ ಇಲ್ಲ ಸ್ವಾಮಿ ಅಂತ, ಅಲ್ವಾ?
ತಪ್ಪೇ ಇಲ್ಲ ಸ್ವಾಮಿ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ನಾವು ಮನುಷ್ಯರಾಗಿರುವ ತನಕ, ಮನುಷ್ಯನ ಸಮಾಜದಲ್ಲಿ ಜೀವಿಸುವ ತನಕ ನಮ್ಮದೇ ಆದಂತಹ ಬಲಹೀನತೆಗಳು ಇರ್ತವೆ, ನಮ್ಮದೇ ಆದಂತಹ ತಪ್ಪುಗಳು ಇರ್ತವೆ. ಈ ತಪ್ಪುಗಳಿಂದ ನಾನು ಸದಾ ನನ್ನನ್ನು ತೊಳೆದುಕೊಳ್ಳಬೇಕು. ಇದು ಉದ್ದೇಶ. ಯಾಕೆ ತೊಳಿಬೇಕು ಅಂತ ಹೇಳಿದ್ರೆ, ನನ್ನ ಪತಿಯಾದವನು ಯೇಸು ಸ್ವಾಮಿ ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಅವರಿಗೆ ಪತ್ನಿಯಾಗಿ ನಾನು ಒಂದು ಕುಟುಂಬವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಅವರಂತೆ ನಾನು ಪರಿಶುದ್ಧನಾಗಿರಬೇಕು. ನನ್ನನ್ನು ತೊಳೆಯಿರಿ ಸ್ವಾಮಿ ಅಂತ ನಾವು ಬೇಡಿಕೊಳ್ಳಬೇಕು. ಆಗ ಸಂತ ಪೌಲ ಹೇಳ್ತಾನೆ, ಹೇಗೆ ತೊಳೆಯಬೇಕು ಅಂತ ಹೇಳಿದ್ರೆ, ದೀಕ್ಷಾ ಸ್ನಾನದಿಂದ ತೊಳೆಯಲ್ಪಡಲಿ, ದೇವರ ವಾಕ್ಯದಿಂದ ತೊಳೆಯಲ್ಪಡಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವೊಮ್ಮೆ ಪ್ರಬೋಧನೆಗಳು ಕೊಟ್ಟಾಗ ಕೆಲವರು ವಿರಾಮಕ್ಕೆ ಹೋಗ್ತಾರೆ, ನೋಡಿದ್ದೀರಾ? ದೇವಸ್ಥಾನದಲ್ಲಿ ನಿಂತಿರ್ತಾರೆ, ಪ್ರಬೋಧನೆ ಪ್ರೀತಿಯ ಸಹೋದರ ಸಹೋದರಿಯರು ಅಂತ ಹೇಳಿದ್ರೆ ಅಂಥವರಿಗೆ ಮಾತ್ರ ಒಂದು ವಿರಾಮ, ಬ್ರೇಕ್, ಆಫ್ಟರ್ ದ ಬ್ರೇಕ್, ಬಲಿಪೂಜೆ ಆಫ್ಟರ್ ದ ಬ್ರೇಕ್. ಹಂಗೆ ಆಚೆ ಹೋಗಿ ಒಂದು ಕಾಫಿ ಕುಡ್ಕೊಂಡು ಹೆಂಗೋ ಆಚೆ ಸ್ಪೀಕರ್ ಹಾಕ್ಬಿಟ್ಟಿದ್ದಾರೆ, ಆಮೇಲೆ ಅನ್ಬೇಕಾದ್ರೆ ಒಳಗೆ ಬಂದ್ಬಿಡ್ತಾರೆ. ಆದರೆ ದೇವರ ವಾಕ್ಯಕ್ಕೆ ಎಷ್ಟೊಂದು ಮಹತ್ವ ಇದೆ ಎನ್ನುವುದನ್ನು ಸಂತ ಪೌಲ ಎಫೆಸರಿಗೆ ಬರೆದ ಪತ್ರದಲ್ಲಿ ಹೇಳ್ತಾನೆ. ಪವಿತ್ರಾತ್ಮನಿಂದ ನೀರಿನಿಂದ ತೊಳೆಯಲ್ಪಟ್ಟು ದೇವರ ವಾಕ್ಯದಿಂದ ಶುದ್ಧರಾಗಬೇಕು ಎನ್ನುವುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ, ದೇವರ ವಾಕ್ಯಕ್ಕೆ ಜೀವವಿದೆ, ದೇವರ ವಾಕ್ಯಕ್ಕೆ ಜೀವವನ್ನು ಕೊಡುವ ಶಕ್ತಿ ಇದೆ. ಆದ ಕಾರಣ ಆ ವಾಕ್ಯ ನಮ್ಮದಾಗಬೇಕಾದರೆ ನಮ್ಮ ಬದುಕು ಬದಲಾವಣೆ ಆಗುತ್ತೆ, ಪರಿಶುದ್ಧವಾಗುತ್ತೆ. ಅದು ದೀಕ್ಷಾ ಸ್ನಾನ, ಅದು ತೊಳೆಯಲ್ಪಡುವಂತಹ ವಿಧಾನ ಎನ್ನುವುದನ್ನು ಸಂತ ಪೌಲ ಎಫೆಸರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ತೀತನಿಗೆ ಬರೆದ ಪತ್ರದಲ್ಲಿ ಸಂತ ಪೌಲ ಹೇಳ್ತಾರೆ, 3ನೇ ಅಧ್ಯಾಯ 5ನೇ ವಚನದಲ್ಲಿ, ನಿಮ್ಮ ಒಳ್ಳೆಯ ಕಾರ್ಯಗಳಿಂದ ನೀವು ತೊಳೆಯಲ್ಪಡೋಕ್ಕಾಗೋದಿಲ್ಲ, ನೀವು ಒಳ್ಳೆಯವರು ಅನ್ಸ್ಕೊಳಕ್ಕಾಗೋದಿಲ್ಲ, ನೀತಿವಂತರು ಅನ್ಸ್ಕೊಳಕ್ಕಾಗೋದಿಲ್ಲ. ಹೇಗೆ ನೀವು ನೀತಿವಂತರು ಅನ್ಸ್ಕೋಬಹುದು ಅಂತ ಹೇಳಿದ್ರೆ, ದೇವರ ಕೃಪಾವರದಿಂದ. ಎಫೆಸರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲ ಹೇಳ್ತಾನೆ, ನೀವು ನೀರಿನಿಂದ ತೊಳೆಯಲ್ಪಡಬೇಕು, ದೇವರ ವಾಕ್ಯದಿಂದ ಪರಿಶುದ್ಧರಾಗಬೇಕು ಎಂಬುದಾಗಿ. ಆದರೆ ತೀತನಿಗೆ ಬರೆದ ಪತ್ರದಲ್ಲಿ ಹೇಳ್ತಾನೆ, ಒಂದು ವೇಳೆ ನೀ ಆ ಪರಿಶುದ್ಧತೆಯನ್ನು ಪಡೆಯಬೇಕು ಅಂತ ಹೇಳಿದ್ರೆ ನಿಮ್ಮ ಒಳ್ಳೆಯ ಕೃತ್ಯಗಳಿಂದ, ನಿಮ್ಮ ಒಳ್ಳೆಯ ನಡತೆಯಿಂದ ನಾನು ಸಾಧಿಸಿದೆ ಅಂತ ಹೇಳೋಕ್ಕಾಗೋದಿಲ್ಲ, ದೇವರು ಬಯಸದೆ ಹೊರತು. ಅಂದರೆ ದೇವರ ಅನುಗ್ರಹ ಬೇಕು, ದೇವರ ಆಶೀರ್ವಾದ ಬೇಕು, ಆಗ ಮಾತ್ರವೇ ನಾನು ಪರಿಶುದ್ಧನಾಗಲು ಸಾಧ್ಯ ಎನ್ನುವುದನ್ನು ತೀತನಿಗೆ ಬರೆದ ಪತ್ರದಲ್ಲಿ ಸಂತ ಪೌಲ ಹೇಳ್ತಾನೆ. ಮಾತ್ರವಲ್ಲದೆ ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾರೆ, ದೇವರು ನಿಮ್ಮೆಲ್ಲರನ್ನ ಅವರ ಪರಿಶುದ್ಧ ರಕ್ತದಿಂದ ತೊಳೆದಿದ್ದಾರೆ, ನೀವೆಲ್ಲರೂ ಕೂಡ ಹೊಸ ಸೃಷ್ಟಿಯಾಗಿರುವಿರಿ, ನೀವೆಲ್ಲರೂ ಕೂಡ ಹೊಸ ಸೃಷ್ಟಿಯಾಗಿರುವಿರಿ. ದೇವರು ನೀರಿನಿಂದ ತೊಳೆದಿಲ್ಲ ನಿಮ್ಮನ್ನ, ಅವರ ರಕ್ತದಿಂದ ತೊಳೆದಿದ್ದಾರೆ, ಅವರ ರಕ್ತದಿಂದ ತೊಳೆದಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಕಟಣಾ ಗ್ರಂಥದಲ್ಲಿ ಬರುತ್ತೆ, ಹೊಸ ಜೆರುಸಲೇಮ್, ಹೊಸ ಸೃಷ್ಟಿ. ಅವರೆಲ್ಲ ಯಾರು ಅಂತ ಹೇಳಿದ್ರೆ ದೇವರ ಕುರಿಮರಿಯ ರಕ್ತದಿಂದ ತೊಳೆಯಲ್ಪಟ್ಟವರು. ಈಗ ನಮ್ಮ ಪರಿಶುದ್ಧತೆ ಎಲ್ಲಿದೆ? ಯೇಸು ಸ್ವಾಮಿಯ ಮರಣದಲ್ಲಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪಾಪಕ್ಕೆ ವಿಮೋಚನೆಯನ್ನ ದೇವರ ಮರಣದಿಂದ, ಅವರ ತ್ಯಾಗದಿಂದ, ಅವರ ರಕ್ತದಿಂದ ನಾವು ಪಡೆದಿದ್ದೇವೆ ಎನ್ನುವುದನ್ನು ಸಂತ ಪೌಲ 2ನೇ ಪತ್ರ ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಲ್ಲಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದೆಲ್ಲ ಒಂದು ಕಡೆ ಆರೋಗ್ಯ ಭಾಗ್ಯವನ್ನು ಕೊಡುವ ಆ ಒಂದು ವರದಾನಕ್ಕೂ ಕೂಡ ತೊಳಿಬೇಕು. ಇದನ್ನು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಅರಳಪ್ಪರೆ ಬರೆದ ಶುಭ ಸಂದೇಶ, ಸಂತ ಯೌವಾನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ, ಒಂದು ಕುರುಡ ಇರ್ತಾನೆ. ಕುರುಡ ಇದ್ದಾಗ ಕೇಳ್ತಾರೆ, ಯೇಸು ಸ್ವಾಮಿ, ಏನಪ್ಪ ನೀನು ಕೂಡ ಗುಣಮುಖನಾಗಬೇಕಾ? ಸ್ವಾಮಿ, ಯಾರು ನನ್ನ ಕರ್ಕೊಂಡು ಹೋಗೋದಿಲ್ಲ,
ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಗಿನ ಜಾವದಲ್ಲಿ ಹೋಗಿ ನಾನು ನನ್ನ ಮುಖವನ್ನು ತೊಳ್ಕೊಂಡ್ರೆ ನನಗೆ ಕಣ್ಣು ಬರುತ್ತೆ ಅಂತ. ಹೌದಾ? ಹೋಗು, ನಾನು ಬಯಸ್ತೀನಿ. ಹೋಗು, ನಾನು ಬಯಸ್ತೀನಿ. ಅಂದರೆ ಈ ಒಂದು ಪರಿಶುದ್ಧತೆ ಎನ್ನುವುದು ಆತ್ಮಕ್ಕೆ ಮಾತ್ರವಲ್ಲ, ದೇಹಕ್ಕೂ ಕೂಡ ಎನ್ನುವುದನ್ನು ಆ ಒಂದು ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸ್ಥಾಪಿಸುತ್ತಾರೆ. ಕೊನೆಯದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತಾಯನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯದಲ್ಲಿ ಇನ್ನೊಂದು ವ್ಯಕ್ತಿ ತೊಳಿತಾನೆ. ಯಾರಂತ ಹೇಳಿದ್ರೆ ಪಿಲಾತನು. ಪಿಲಾತ ಏನು ಮಾಡ್ತಾನೆ? ಯೇಸು ಸ್ವಾಮಿಗೆ ದಂಡನೆ ಕೊಟ್ಟ ನಂತರ ಈತನ ರಕ್ತದ ಕಲೆ ನನ್ನದು, ನನ್ನ ಕುಟುಂಬಕ್ಕೂ ಬಾರದೇ ಇರಲಿ ಎಂಬುದಾಗಿ ಆತನು ನೀರನ್ನು ತಗೊಬಂದು ಕೈ ತೊಳ್ಕೊತಾನೆ. ಇದೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಉಪದೇಶ ಕಾಂಡದಲ್ಲಿ ಬರುತ್ತೆ. ಈ ನ್ಯಾಯ ತೀರ್ಪನ್ನು ಕೊಡುವಾಗ ಈ ಒಂದು ವೇಳೆ ನಾನು ಇವನಿಗೆ ತೀರ್ಪು ಕೊಟ್ಟದ್ದು ತಪ್ಪೇ ಆಗಿದ್ದರೂ ಅಥವಾ ಈತನ ರಕ್ತದ ಕೂಗು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಕಾಡದೇ ಇರಲಿ ಎಂಬುದಾಗಿ ತಮ್ಮ ಕರಗಳನ್ನು ತೊಳ್ಕೋತಿದ್ರು. ಪಿಲಾತನು ತೊಳಿತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಶುದ್ಧೀಕರಣ ಅಂತ ಹೇಳಿದ್ರೆ ಇಷ್ಟು ಅರ್ಥಗಳಿವೆ. ಆದರೆ ಸಾಧಾರಣವಾಗಿ ಬಳಸುವಂತಹ ಅರ್ಥ ಏನಂತ ಹೇಳಿದ್ರೆ ನಾವು ಪರಿಶುದ್ಧರಾಗಬೇಕು, ಪಾಪವನ್ನು ಬಿಡಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಪಾಪಗಳನ್ನು ಬಿಡಬೇಕು. ಎಫೆಸರಿಗೆ ಬರೆದ ಪತ್ರದಲ್ಲಿ ಹೇಳ್ತಾನೆ, ಪವಿತ್ರ ಧರ್ಮಸಭೆ ತೊಳೆಯಲ್ಪಡಬೇಕು. ಹೇಗೆ? ನೀರಿನಿಂದ ತೊಳೆಯಲ್ಪಡಬೇಕು, ದೀಕ್ಷಾ ಸ್ನಾನದಿಂದ ತೊಳೆಯಲ್ಪಡಬೇಕು, ಎರಡನೇದಾಗಿ ದೇವರ ವಾಕ್ಯದಿಂದ ತೊಳೆಯಲ್ಪಡಬೇಕು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಪರಿಶುದ್ಧರಾಗಬೇಕು. ನಿಮ್ಮ ಹಾದಿಯನ್ನು, ನಿಮ್ಮ ವಾಕ್ಯಗಳನ್ನು, ವಾರ್ತೆಯನ್ನು, ಕಾರ್ಯಗಳನ್ನು ನೀವು ಜಾಗರೂಕತೆಯಿಂದ ಆಯ್ಕೆ ಮಾಡುತ್ತಾ ದೇವರಿಗೆ ಪ್ರಿಯವಾದ ಒಂದು ಜೀವನವನ್ನು ಆಯ್ಕೆ ಮಾಡಿಕೊಂಡಾಗ ನೀವು ನೀರಿನಿಂದಲೂ ದೀಕ್ಷಾ ಸ್ನಾನದಿಂದಲೂ ಪವಿತ್ರ ಗ್ರಂಥದಿಂದಲೂ ತೊಳೆಯಲ್ಪಟ್ಟವರು ಎನ್ನುವ ಸೌಭಾಗ್ಯವನ್ನು ಪಡೆಯುವಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು ಕಡೆ ಹಿನ್ನೆಲೆ. ಆದರೆ ಇವತ್ತು ಸ್ನಾನಿಕ ಯೌವಾನ ಜನರಿಗೆ ಪ್ರಬೋಧನೆಯನ್ನು ನೀಡುತ್ತಾ ಅವರುಗಳನ್ನು ತೊಳಿತಾನೆ ಜೋರ್ಡಾನ್ ನದಿಯಲ್ಲಿ. ವಿಷಯ ಏನು ಅಂತ ಹೇಳಿದ್ರೆ, ನೀವು ತಪ್ಪು ಮಾಡಿದ್ದೀರಿ, ನಿಮ್ಮ ತಪ್ಪಿನ ಅರಿವು ನಿಮಗೆ ಬಂದಿದೆ, ಆ ತಪ್ಪಿನಿಂದ ನೀವು ತೊಳೆಯಲ್ಪಡಬೇಕು, ಪರಿಶುದ್ಧರಾಗಬೇಕು, ಪಾಪ ದೋಷಗಳು ನಿಮ್ಮನ್ನು ಬಿಟ್ಟು ಹೋಗಬೇಕು. ಆದರೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ನೀವು ನಿಮ್ಮ ಹಾದಿಯನ್ನು ಸರಾಗಪಡಿಸಿಕೊಳ್ಳಿ, ಹಾದಿಯನ್ನು ಸರಿಯಾಗಿಟ್ಟುಕೊಳ್ಳಿ. ಪ್ರಭು ಯೇಸು ಸ್ವಾಮಿಯನ್ನು ನಿಮ್ಮ ಮನೆಗಳಲ್ಲಿ ಬರಮಾಡಿಕೊಳ್ಳಿ. ಅದು ನಿಜವಾದ ಕ್ರಿಸ್ತ ಜಯಂತಿಯ ಮಹೋತ್ಸವ ಎನ್ನುವ ಸಂದೇಶವನ್ನು ಬೆಂಗಾಡಿನ ಕೂಗಾಗಿ ಸಂತ ಸ್ನಾನಿಕ ಯೌವಾನ ಮಾಡುತ್ತಿದ್ದರು. ಮುಂದೆ ಬರುವಂತಹ ಜನರಿಗೆ ದೀಕ್ಷಾ ಸ್ನಾನ ಕೊಡುತ್ತಿದ್ದರು. ದಾವೀದ ರಾಜನು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಅವರದಾಗಿದ್ದರೆ ಅವರು ತೊಳೆಯಲ್ಪಟ್ಟಾಗ ಪರಿಶುದ್ಧರಾದರು. ದಾವೀದ ರಾಜನ ಪ್ರಾರ್ಥನೆ, ದೇವರೇ ನನ್ನ ಪಾಪ ದೋಷಗಳಿಂದ ನನ್ನನ್ನು ತೊಳೆಯಿರಿ ಎಂದು ಪ್ರಾರ್ಥಿಸಿದ ಅಂತೆ ಪ್ರತಿಯೊಬ್ಬರು ಕೂಡ ಜೋರ್ಡಾನ್ ನದಿಯಲ್ಲಿ ದೇವರೇ ನನ್ನ ಪಾಪ ದೋಷಗಳನ್ನು ಕ್ಷಮಿಸಿ ಇನ್ನು ಮುಂದೆ ನಾನು ಪಾಪ ಮಾಡುವುದಿಲ್ಲ ಎನ್ನುವ ಒಳ್ಳೆಯ ನಿರ್ಧಾರದೊಂದಿಗೆ ನೀರಿನೊಳಗೆ ಇಳಿದವರು ಆ ದೀಕ್ಷಾ ಸ್ನಾನಕ್ಕೆ ಅರ್ಥವನ್ನು ಕೊಟ್ಟರು. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೋಗಿ ದೀಕ್ಷಾ ಸ್ನಾನವನ್ನು ಕೇಳ್ತಾರೆ ಸ್ನಾನಿಕ ಯೌವಾನನ ಬಳಿ. ಸ್ನಾನಿಕ ಯೌವಾನ ಹೇಳ್ತಾರೆ, ಸ್ವಾಮಿ ನೀವು ನನಗೆ ದೀಕ್ಷಾ ಸ್ನಾನ ಕೊಡಬೇಕು, ನಾನು ನಿಮಗೋಗಿ ದೀಕ್ಷಾ ಸ್ನಾನ ಕೊಡೋಕ್ಕಾಗುತ್ತಾ? ಏಕೆಂತ ಹೇಳಿದ್ರೆ ನೀವು ಪಾಪವನ್ನು ಅರಿಯದೇ ಇರುವವರು, ಪಾಪ ನಿಮ್ಮಲ್ಲಿಲ್ಲ, ಆದರೂ ಕೂಡ ನಾನು ಯಾಕೆ ನಿಮಗೆ ಈ ದೀಕ್ಷಾ ಸ್ನಾನವನ್ನು ಕೊಡಬೇಕು? ಪ್ರೀತಿಯ ಸಹೋದರ ಸಹೋದರಿಯರೇ, ಚರ್ಚ್ ಫಾದರ್ಸ್ ಹೇಳ್ತಾರೆ, ಯೇಸು ಸ್ವಾಮಿ ಆ ಒಂದು ನದಿಯ ನೀರನ್ನು ಪವಿತ್ರೀಗೊಳಿಸಲು ಅವರು ದೀಕ್ಷಾ ಸ್ನಾನ ಪಡೆಯಲು ಮುಂದೆ ಹೋದರು. ಜನರ ಪಾಪಗಳನ್ನು ಹೊತ್ತಿರುವ ದೇವರ ಕುರಿಮರಿ ಆ ಪಾಪದ ಶುದ್ಧೀಕರಣದಲ್ಲಿ ಭಾಗವಹಿಸಬೇಕಾಗಿತ್ತು. ಮುಂದೆ ಬರುವ ಸಂಸ್ಕಾರಗಳನ್ನು ಸ್ಥಾಪಿಸಲು ಅವರು ನೀರಿನೊಳಗೆ ಇಳಿಯಬೇಕಾಗಿತ್ತು ಎಂಬುದಾಗಿ ಹೇಳ್ತಾರೆ. ಆದ ಕಾರಣ ಯೇಸು ಸ್ವಾಮಿ ಸ್ನಾನಿಕ ಯೌವಾನನು ಕೊಟ್ಟಂತಹ ಆ ಒಂದು ದೀಕ್ಷಾ ಸ್ನಾನದಲ್ಲಿ ಭಾಗಿಯಾದರು. ದೇವರ ವರಪ್ರಸಾದಗಳನ್ನು ಅವರು ತಮ್ಮಲ್ಲಿ ಇರಿಸಿಕೊಳ್ಳುವುದನ್ನು ಜನರು ನೋಡುವಂತೆ ಸಾಕ್ಷಿಯಾದರು. ಆಕಾಶದಿಂದ ಇಳಿದು ಬಂದು ದೇವರು ಹೇಳ್ತಾರೆ, ಈತ ನನ್ನ ಪ್ರಿಯ ಪುತ್ರ,
ಈತ ನನ್ನ ಪ್ರಿಯ ಪುತ್ರ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಮಹೋತ್ಸವವನ್ನು ಆಚರಿಸುವ ನಾವೆಲ್ಲರೂ ಕೂಡ ಒಂದು ವಿಷಯವನ್ನು ನಾವು ಆಳವಾಗಿ ಗ್ರಹಿಸಿಕೊಳ್ಳಬೇಕು. ಇಲ್ಲಿ ಕುಳಿತಿರುವ ಎಲ್ಲರೂ ಕೂಡ ದೀಕ್ಷಾ ಸ್ನಾನದಿಂದ, ಪವಿತ್ರ ಗ್ರಂಥದಿಂದ ತೊಳೆಯಲ್ಪಟ್ಟಿದ್ದೀರಿ. ಹೌದಾ? 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 ದೀಕ್ಷಾ ಸ್ನಾನ ಪಡೆದಿದ್ದೀರಲ್ಲ, ಎಲ್ಲರೂ ಕೂಡ ಪರಿಶುದ್ಧರಾಗಿದ್ದೀರಿ. ಅದು ಧರ್ಮಸಭೆಯ ಬೋಧನೆ. ಧರ್ಮಸಭೆಯ ಬೋಧನೆ. ಅನಾನಿಯಸ್ ಹೇಳ್ತಾನೆ ಸಂತ ಪೌಲನಿಗೆ, ಪೌಲ, ನೀನು ದೀಕ್ಷಾ ಸ್ನಾನ ಪಡ್ಕೋ, ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮವನ್ನು ಗೋಚರಿಸು, ದೀಕ್ಷಾ ಸ್ನಾನ ಪಡೆ, ಈ ಧರ್ಮಸಭೆಯಲ್ಲಿ ಒಂದು ಸದಸ್ಯನಾಗಿ ನೀನು ನಿನ್ನನ್ನು ಅಳವಡಿಸಿಕೋ ಎಂಬುದಾಗಿ ಹೇಳ್ತಾನೆ. ಎಲ್ಲರೂ ಕೂಡ ನಿನ್ನ ತಂದೆ ತಾಯಿಗಳು ಮುಂದೆ ಬಂದಾಗ, ತಂದೆ ತಾಯಿಗಳು ನಿನ್ನನ್ನು ಮಗುವಾಗಿ ತೆಗೆದುಕೊಂಡು ಈ ಧರ್ಮಸಭೆಯಲ್ಲಿ ಬಂದಾಗ, ದೇವರೇ ಈ ನನ್ನ ಮಗನನ್ನ, ಈ ನನ್ನ ಮಗಳನ್ನ ದೀಕ್ಷಾ ಸ್ನಾನದಿಂದ ಪರಿಶುದ್ಧಗೊಳಿಸು, ಈಕೆಯು ಈತನೂ ಕೂಡ ಈ ಧರ್ಮಸಭೆಯಲ್ಲಿ ಸಂತ ಪೌಲನಂತೆ ಸದಸ್ಯನಾಗಿ ದೇವರ ನಾಮವನ್ನು ಗೋಚರಿಸಲು ಆತನು ಜೀವಂತವಾಗಿ ಬದುಕಲಿ ಎಂಬುದಾಗಿ ನಾವು ಸಮರ್ಪಿಸಿದ್ದೇವೆ. ಇದನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಈಗೆಲ್ಲ ದೀಕ್ಷಾ ಸ್ನಾನ ಅಂತ ಹೇಳಿದ್ರೆ ಒಂದು ಸಾಂಗ್ಯ ಥರ ಆಗಿದೆ. ಮಗು ಹುಟ್ಟಿದೆ, ಅದ 40 ದಿನಗಳೊಳಗೆ ನಾನು ದೀಕ್ಷಾ ಸ್ನಾನ ಕೊಡಬೇಕು. ಏನು ಮಾಡೋದು? ಬರೋದು, ಕೊಡೋದು, ಹೋಗೋದು. ಅದರಲ್ಲಿ ಏನು ಅರ್ಥ ಇದೆ? ಏನು ಅರ್ಥ ಇದೆ? ಕೆಲವೊಮ್ಮೆ ಹಳೆಯ ಕಾಲದಲ್ಲಿ ಏನು ಮಾಡ್ತಿದ್ರು, ಸಂತರುಗಳ ಹೆಸರಿಡ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ಇವರನ್ನು ಪಾಪದಿಂದ ತೊಳೆದಿದ್ದೇವೆ, ಪಾಪ ದೋಷಗಳು ಈ ಮಗುವಿನಲ್ಲಿ ಇಲ್ಲ, ಇನ್ನು ಮುಂದೆ ಬರುವ ದಿನಗಳಲ್ಲಿ ಪಾಪ ದೋಷಗಳು ಇಲ್ಲದೆ ಇರುವ ಹಾದಿಯನ್ನು ಈ ಮಗು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವ ಪ್ರಾರ್ಥನೆ ನಮ್ಮದಾಗಿತ್ತು. ಅದಕ್ಕೆ ಒಂದು ಸಂತರ ಹೆಸರನ್ನು ಇಡ್ತಿದ್ರು, ಒಂದು ಸಂತರ ಹೆಸರನ್ನು ಇಡ್ತಿದ್ರು. ಆ ಸಂತರು ನಿಮಗೆ ಪಾಲಕರಾಗಲಿ, ಅವರ ಜೀವನ ನಿಮ್ಮದಾಗಲಿ, ಅವರ ಹಾದಿಯಲ್ಲಿ ನೀವು ಜ್ಞಾನವನ್ನು ಪಡೆದುಕೊಳ್ಳಿ ಎಂಬುದಾಗಿ. ಇವತ್ತಿನ ತಂದೆ ತಾಯಿಗಳಿಗೆ ಆ ವಾಕ್ಯದ, ಆ ಒಂದು ಸತ್ಯದ ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿಲ್ಲ. ಅವ್ರು ಇಡೋ ಹೆಸರುಗಳಿಗೆ ಅರ್ಥನೂ ಇಲ್ಲ, ಅವ್ರು ಇಡೋ ಹೆಸರುಗಳಿಗೆ ಒಂದು ನಿಯಮನೂ ಇಲ್ಲ. ನಾವು ಪದೇ ಪದೇ ಹೇಳ್ತೀವಿ, ಪ್ರಬೋಧನೆಗಳಲ್ಲಿ ಹೇಳ್ತೀವಿ, ಆದರೆ ಕೇಳ್ತಾರೆ ಜನ? ಕೇಳೋದಿಲ್ಲ. ಯಾಕೆ ಒಂದು ಮಗುವಿಗೆ ಸಂತರ ಹೆಸರಿಡಬೇಕು? ಹೇಳಿದ್ದೀನಿ, ದೇವರೇ ಇವರನ್ನು ತೊಳೆದಿದ್ದೇವೆ, ಇನ್ನು ಮುಂದೆ ಬರುವ ದಿನಗಳಲ್ಲಿ ಈ ಸಂತರಂತೆ ಸದಾ ನಿಮ್ಮ ಪ್ರೀತಿಗೆ ಪ್ರಿಯವಾದವಾಗಿ ಬದುಕಲು ಇವರಿಗೆ ಒಂದು ಪ್ರೇರಣೆಯನ್ನು, ಆಶೀರ್ವಾದವನ್ನು ತಂದುಕೊಡಿ ಅಂತ ಪ್ರಾರ್ಥನೆ ಮಾಡಬೇಕು. ಏನೇನೋ ಹೆಸರುಗಳಿಡ್ತಾರೆ, ಬಟ್ಲರು, ಕುಕ್ಕು ಅಂತ. ಕೇಳಿಸ್ಕೊಂಡಿದ್ದೀರಲ್ಲ ಈ ಕ್ರಿಕೆಟ್ ಪ್ಲೇಯರ್ಸು, ಬಟ್ಲರು, ಕುಕ್ಕು, ಫಿಟ್ಟರು ಅಂತ. ನಾವು ಕೂಡ ನಮ್ಮ ಮಕ್ಕಳಿಗೆ ಅದೇ ಥರ ಇಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾಡುವ ಕಾರ್ಯಗಳಲ್ಲಿ ಜ್ಞಾನ ಇರಬೇಕು. ಮಾಡುವ ಕಾರ್ಯಗಳಲ್ಲಿ ಜ್ಞಾನ ಇರಬೇಕು. ಜ್ಞಾನ ಇಲ್ಲ ಅಂತ ಹೇಳಿದರೆ, ಸಂತ ಪೌಲ ಹೇಳ್ತಾನೆ, ದೀಕ್ಷಾ ಸ್ನಾನದಿಂದ ತೊಳೆಯಿರಿ, ದೇವರ ವಾಕ್ಯದಿಂದ ತೊಳೆಯಿರಿ. ಇಲ್ಲಿ ದೀಕ್ಷಾ ಸ್ನಾನನೂ ಇಲ್ಲ, ದೇವರ ವಾಕ್ಯನೂ ಇಲ್ಲ. ರೀಸೆಂಟಾಗಿ ಒಬ್ಬರಿಗೆ ದೀಕ್ಷಾ ಸ್ನಾನ ಕೊಡೋಕೆ ಹೋಗಿದ್ದೆ. ತಂದೆ ತಾಯಿಗಳು ದೇವಸ್ಥಾನಕ್ಕೆ ಹೋಗಲ್ಲ ಅಂತೆ. ಯಾಕೆ ದೀಕ್ಷಾ ಸ್ನಾನ? ಯಾಕೆ ಬೇಡ, ಹಾಗೆ ಇರ್ಬೋದಲ್ಲ. ಇನ್ನೂ ಕೆಲವರು ಬಂದು ಹೇಳ್ತಾರೆ, ಸ್ವಾಮಿ ಮಗುಗೆ ಹೆಸರಿಡಬೇಕು. ಸ್ವಾಮಿ ಇಟ್ಕೊಳ್ರಿ ಮನೆಯಲ್ಲಿ, ಯಾರು ಬೇಡ ಅಂದವರು? ಮಗುಗೆ ಹೆಸರಿಡಬೇಕು. ಆಗ ಗುರುಗಳೇ ಹೇಳಿದ್ರೆ, ನೀವಿಬ್ಬರು ಕೂಡ ಒಂದು ಕ್ಲಾಸ್ಗೆ ಬರಬೇಕು, ದೀಕ್ಷಾ ಸ್ನಾನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಯಾಕೆ ಬರಬೇಕು? ಸಮಯ ಇಲ್ಲ. ಈಗ ಸಮಯ ಇಲ್ಲ ಅನ್ನೋದು ತುಂಬ ಮಂದಿಯಿಂದ ಬರುತ್ತೆ. ಮದುವೆ ಆಗಕ್ಕೆ ಬರ್ತಾರೆ, ಮದುವೆ ಕ್ಲಾಸ್ ತಗೋಬೇಕಂತ ಹೇಳಿದ್ರೆ ಸಮಯ ಇಲ್ಲ ಅಂತೆ. ಅಟ್ಲೀಸ್ಟ್ ತಾಲಿ ಕಟ್ಟಕ್ಕಾದ್ರೂ ಸಮಯ ಇರ್ತದ? ಇಲ್ಲ ಪೋಸ್ಟಲ್ಲಿ ಕಳಿಸ್ಬಿಡ್ತೀರಾ? ನನ್ನ ಕಚೇರಿಯಲ್ಲಿ ಬಂದು ಕೂತ್ಕೊಳ್ಳಿ. ಈಗ ಮದುವೆ ಬರೋ ಹುಡುಗರು ಹುಡುಗಿರು ಪ್ರಿನಪ್ಷಿಯಲ್ ಎನ್ಕ್ವೈರಿಗೆ ಬರೋಕ್ಕೆ ಟೈಮ್ ಇಲ್ಲ ಅವರಿಗೆ, ಅಷ್ಟು ಬ್ಯುಸಿ ಅವರು. ಮದುವೆ ಮಾಡ್ಕೊಂಡು ಏನು ಮಾಡ್ತಾರೆ? 6 ತಿಂಗಳಾದ್ಮೇಲೆ ಮತ್ತೆ ನನ್ನ ಆಫೀಸ್ಗೆ ಬಿಷಪ್ ಹೌಸ್ಗೆ ಬರ್ತಾರೆ, ಡೈವರ್ಸ್ ಕೊಡಿ ಅಂತ. ಬೇರೆ ಏನೂ ನಡೆಯೋದಿಲ್ಲ. ಎಫೆಸರಿಗೆ ಬರೆದ ಪತ್ರದಲ್ಲಿ, ದೇವರ ವಾಕ್ಯದಿಂದ ನೀವು ನಿಮ್ಮನ್ನು ಪರಿಶುದ್ಧಗೊಳಿಸಿ, ದೇವರ ವಾಕ್ಯ ಕೇಳೋಕ್ಕೆ ಟೈಮ್ ಎಲ್ಲಿದೆ ಟೈಮು? ಪ್ರೀತಿಯ ಸಹೋದರ ಸಹೋದರಿಯರೇ, ದೀಕ್ಷಾ ಸ್ನಾನ ಪಡೆದಾಗ 3 ಮುಖ್ಯವಾದ ವಿಷಯಗಳು ನಮ್ಮ ಜೀವನದಲ್ಲಿ ನೆರವೇರ್ತವೆ. ಏನಂತ ಹೇಳಿದ್ರೆ, ಜನ್ಮ ಪಾಪದಿಂದ ತೊಳೆಯಲ್ಪಟ್ಟು ದೇವರ ಮಕ್ಕಳಾಗ್ತೀವಿ. ದೇವರ ಮಕ್ಕಳಾಗುವ ನಾವು ಧರ್ಮಸಭೆಯಲ್ಲಿ ಸದಸ್ಯರಾಗ್ತೀವಿ.
ಈ ಧರ್ಮಸಭೆಯಲ್ಲಿ ಹಕ್ಕನ್ನು, ಕರ್ತವ್ಯಗಳನ್ನು ಪಡಿತೀವಿ. ಅನೇಕ ಸಂದರ್ಭಗಳಲ್ಲಿ ಕೆಲವರು ಹಕ್ಕುಗಳನ್ನು ಹೇಳ್ತೀವಿ, ನಿಮ್ಮ ಕರ್ತವ್ಯಗಳನ್ನು ಮಾಡೋದಿಲ್ಲ. ಒಂದು ಹುಡುಗಿ ಬಂತು ನನ್ನ ಆಫೀಸ್ಗೆ, ಇದು ನಮ್ಮ ದೇವಸ್ಥಾನ, ನನಗೆ ಹಕ್ಕಿದೆ. ಸರಿ, ನಿನಗೆ ಹಕ್ಕಿದೆ, ಒಪ್ತೀನಿ. ನಿನ್ನ ಕರ್ತವ್ಯ ನಿನಗಿದೆ ಅಂತ ಗೊತ್ತಾ? ಕರ್ತವ್ಯ ಗೊತ್ತಾ? ಕರ್ತವ್ಯಗಳು ಬೇಡ. ನಾನು ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ, ನನಗೇನು ಕೊಡಬೇಕು ಅದನ್ನು ನೀನು ಕೊಡು. ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಕ್ರೈಸ್ತಿಯ ಜೀವನ ಅಲ್ಲ. ಅದು ಇಟ್ಸ್ ನಾಟ್ ಅ ಕ್ರಿಸ್ಟಿಯನ್ ಲೈಫ್. ಇಟ್ಸ್ ನಾಟ್ ಅ ಕ್ರಿಸ್ಟಿಯನ್ ಲೈಫ್. ವೆನ್ ಯು ಹ್ಯಾವ್ ರೈಟ್, ಯು ಆಲ್ಸೋ ಹ್ಯಾವ್ ದ ಆಬ್ಲಿಗೇಷನ್, ಡ್ಯೂಟಿ. Unless you perform your duty and obligation, you have no right. ನಿನ್ನ ಕರ್ತವ್ಯಗಳನ್ನು ಮಾಡದೇ ಇದ್ದರೆ ನಿನಗೆ ಆ ಹಕ್ಕುಗಳನ್ನು ಕೋರುವ ಅರ್ಹತೆ ಇಲ್ಲ. ಸಿಂಪಲಾಗಿ ಹೇಳಬೇಕಾದ್ರೆ, ಮನೆಯಲ್ಲಿ ತಂದೆ ಇರ್ತಾರೆ, ತಾಯಿ ಇರ್ತಾರೆ. ತಂದೆ ತನ್ನ ಕರ್ತವ್ಯವನ್ನು ಮಾಡದೇ ಇದ್ದಾಗ ತಂದೆ ಎನ್ನುವ ಅರ್ಹತೆ ನಿನಗಿಲ್ಲ. ಸಿಂಪಲಾಗಿ ಹೇಳಬೇಕು, ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ತಂದೆ ಕೂತ್ಕೊಂಡು ಒಂದು ಸಿಗರೆಟ್ ಸೇದ್ತಾನೆ ಅಂತ ಇಟ್ಕೊಳ್ಳಿ. ಅದು ಒಳ್ಳೆ ಉದಾಹರಣೆ ಅಲ್ಲ ಮಗನಿಗೆ. ಸಿಗರೆಟ್ ಕೈಯಲ್ಲಿ ಇಟ್ಕೊಂಡು ಮಗನಿಗೆ ನೀನು ಸಿಗರೆಟ್ ಸೇದಬೇಡ ಅಂತ ಹೇಳುವ ಅರ್ಹತೆ ಆತನಿಗಿಲ್ಲ. ಯಾಕೆಂತ ಹೇಳಿದ್ರೆ ಅವನು ತನ್ನ ಕರ್ತವ್ಯವನ್ನು ಮಾಡದೇ ಇದ್ದಾಗ ಆತನಿಗೆ ಹಕ್ಕು ಬರೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ತಾಯಿಗೂ ಅಷ್ಟೇ, ಪತಿಗೂ ಅಷ್ಟೇ, ಪತ್ನಿಗೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ. ಮಕ್ಕಳು ಯಾವಾಗ ತಂದೆ ತಾಯಿಗಳಿಗೆ ಒಳ್ಳೆಯ ಮಗುವಾಗಿ ಬದುಕಲು ಸಾಧ್ಯವಿಲ್ಲವೋ ಆಗ ನಿಮಗೆ ಆ ಧರ್ಮಸಭೆಯಲ್ಲಿ ಯಾವುದೇ ಹಕ್ಕು ಇಲ್ಲ. ಹೇಳ್ತೀವಲ್ವಾ, ಸಾಧಾರಣವಾಗಿ ನಮ್ಮ ಮಕ್ಕಳು ತಂದೆ ತಾಯಿಗಳನ್ನ ನೋಡಿಲ್ಲ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ಲ, ತಂದೆ ತಾಯಿಗಳಿಗೆ ಗೌರವ ಕೊಡೋದಿಲ್ಲ, ತಂದೆ ತಾಯಿ ಜೊತೆ ಇಲ್ಲ ಅಂತ ಹೇಳಿದ್ರೆ ನನ್ನ ಆಸ್ತಿಯಲ್ಲಿ ನಿನಗೆ ಹಕ್ಕು ಕೊಡೋದಿಲ್ಲ ಅಂತ, ನನ್ನ ಆಸ್ತಿಯಲ್ಲಿ ಪಾಲು ಕೊಡೋದಿಲ್ಲ ಅಂತ ಹೇಳ್ತಿರಲ್ಲ. ಆಧ್ಯಾತ್ಮಿಕತೆಯಲ್ಲೂ ಹೇಳಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಊರುಗಳಲ್ಲಿ ಇರಬೇಕಾದ್ರೆ ಫಾದರ್ ಕಾಣಿಗರಾಜ್ಗೆ ಗೊತ್ತು, ಅವ್ರ ಊರಲ್ಲೇ ಬೆಳೆದಿರೋದು. ಚಿಕ್ಕ ವಯಸ್ಸಲ್ಲಿ ಹೋಗಿಲ್ಲ ಅಂದರೆ, ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಫಸ್ಟು ನಮ್ಮ ಉಪದೇಶ ಕೈಯಲ್ಲಿ ಬೀಳ್ತಿತ್ತು, ಅದಾದಮೇಲೆ ಸಿಸ್ಟ್ರುಗಳ ಕೈಯಲ್ಲಿ ಬೀಳ್ತಿತ್ತು, ಅದಾದಮೇಲೆ ಸ್ವಾಮಿಯರ ಕೈಯಲ್ಲಿ ಬೀಳ್ತಿತ್ತು. ಇದೆಲ್ಲ ತಗೊಂಡು ಮನೆಗೆ ಹೋದರೆ ಅಪ್ಪ ಅಮ್ಮನ ಹಿಡ್ಕೊಂಡು ತುಳಿತಿದ್ರು. ಆವಾಗ ಭಯ ಇರ್ತಿತ್ತು. ದೇವಸ್ಥಾನ ಅಂತ ಹೇಳಿದ್ರೆ, ಭಾನುವಾರ ಬಲಿಪೂಜೆ ಅಂತ ಹೇಳಿದ್ರೆ 8 ಗಂಟೆ ಪೂಜೆಗೆ 8:30 ಬರೋದಲ್ಲ, 8 ಗಂಟೆ ಪೂಜೆಗೆ 8:30 ಬರೋದಲ್ಲ, 9:15 ಪೂಜೆಗೆ 9:30 ಬರೋದಿಲ್ಲ. 9:15 ಪೂಜೆ ಅಂತ ಹೇಳಿದ್ರೆ 8:30 ಇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಊರುಗಳಲ್ಲಿ ಬಲಿಪೂಜೆಗೆ ಮುಂಚೆ ಹಾಡುಗಳನ್ನು ಹೇಳ್ಕೊಡ್ತಿದ್ರು. ಹಾಡುಗಳನ್ನು ಹಾಡೋರು, ಜಪಸಾರ ಮಾಡೋರು. ಈ ಜಪಸಾರಕ್ಕೆ ಹಾಡುಗಳನ್ನು ಕಲಿಯೋದಕ್ಕೆ ಮುಂಚಿತವಾಗಿ ಕೂತಿರ್ಬೇಕು ಒಳಗೆ. ಅಲ್ಲೆಲ್ಲಾದ್ರೂ ಆಟ ಆಡ್ಕೊಂಡಿದ್ರೆ ಬಿತ್ತು ಆವತ್ತು ಸೆಪ್ರೇಟ್ ಬಲಿಪೂಜೆ ನಿಮಗೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳಿಗೆ ಮಾಡ್ತೀವ? ಇವತ್ತು ಮಕ್ಕಳಿಗೆ ಮಾಡ್ತೀವ? ಇಲ್ಲ. ತಂದೆ ತಾಯಿಗಳೇ 9:15 ಪೂಜೆಗೆ 9:30 10 ಗಂಟೆಗೆ ಬಂದರೆ ಮಕ್ಕಳು ಯಾವಾಗ ಬರ್ತಾರೆ? 10:15 ಬರ್ತಾನೆ ಡೈರೆಕ್ಟಾಗಿ ಪರಮಪ್ರಸಾದ ತಗೊಳಕ್ಕೆ. ನಿಮ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇಲ್ಲಿ ಪರಮಪ್ರಸಾದ ಕೊಟ್ಟರೆ ಕ್ರಿಸ್ತರ ಶರೀರ. ಏನು ಹೇಳಬೇಕು ನೀವು? ಏನು ಹೇಳಬೇಕು? ಎಷ್ಟು ಜನ ಥ್ಯಾಂಕ್ ಯು ಅಂತ ಹೇಳ್ತಾರೆ ಗೊತ್ತಾ? ಗೊತ್ತಾ ನಿಮಗೆ? ಕೆಲವರು ಪ್ರೈಸ್ ದ ಲಾರ್ಡ್ ಅಂತಾರೆ. ಏನು ತಗೋತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಈ ವಿಷಯಗಳು ನಮ್ಗೆ ಅರ್ಥ ಆಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರ ದೀಕ್ಷಾ ಸ್ನಾನ. ನೀವು ಪ್ರತಿಯೊಬ್ಬರೂ ಕೂಡ ಈ ಧರ್ಮಸಭೆಯಲ್ಲಿ ಸದಸ್ಯರಾಗಿರುತ್ತೀರಿ. ಈ ಧರ್ಮಸಭೆಯಲ್ಲಿ ನೀನು ಮಾಡಬೇಕಾದ ಏನು, ನಿನ್ನ ಕರ್ತವ್ಯ ಏನು, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಕರ್ತವ್ಯವನ್ನು ನಿನ್ನ ಕುಟುಂಬದಲ್ಲಿ ಜೀವಿಸಬೇಕು. ಪ್ರಾಕ್ಟಿಕಾಲಿಟಿ ಆಫ್ ದ ಥಿಯಾಲಜಿ ದಟ್ ಯು ಅಂಡರ್ಸ್ಟ್ಯಾಂಡ್ ಇನ್ ದ ಚರ್ಚ್. ಬೈಬಲ್ ಗ್ರಂಥ ಹೇಳುವ ವಿಷಯಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೆಶಾಯ ಪ್ರವಾದಿ ಹೇಳ್ತಾನೆ, ನಿಮ್ಮ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳಿ, ನಿಮ್ಮ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳಿ. 1ನೇ ಅಧ್ಯಾಯ. ತೀತ ಹೇಳ್ತಾನೆ, ತೀತನಿಗೆ ಸಂತ ಪೌಲ ತೊಳೆಯಲ್ಪಡಬೇಕು, ಪರಿಶುದ್ಧರಾಗಬೇಕು, ದೇವರ
ದೇವರ ರಕ್ತದಿಂದ ತೊಳೆಯಲ್ಪಟ್ಟವರು ನೀವು. ನಿಮ್ಮ ಕಾರ್ಯಗಳು, ನಿಮ್ಮ ವಾಕ್ಯಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಚಿಂತನೆಗಳು ಹಾಗೆ ಇರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಪಡೆದರು. ಆಕಾಶದಿಂದ ನನ್ನ ಪ್ರಿಯ ಪುತ್ರನು ಎಂಬುದಾಗಿ ತಂದೆಯಾದ ದೇವರು ಆತನಿಗೆ ಸಾಕ್ಷ್ಯವನ್ನು ನೀಡಿದ್ರು. ನಿಮಗೂ ನೀಡ್ತಾರೆ, ನನ್ನ ಪ್ರಿಯವಾದ ಮಗು ಅಂತ. ಯಾವಾಗ? ಯೇಸು ಸ್ವಾಮಿಯ ಪರಿಶುದ್ಧತೆ ನಿಮ್ಮಲ್ಲಿ ಇದ್ದಾಗ. ಆದ ಕಾರಣ ಈ ದೀಕ್ಷಾ ಸ್ನಾನ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದಷ್ಟು ದಿನಗಳಲ್ಲಿ ಒಂದಷ್ಟು ಸಮಯವನ್ನು ನೀವು ತಗೊಂಡು ನಿಮ್ಮ ದೀಕ್ಷಾ ಸ್ನಾನವನ್ನು ಪಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳ ಆಸೆ ಏನು? ನೀನು ಕ್ರೈಸ್ತನಾಗಿ ಕಥೋಲಿಕ ಧರ್ಮಸಭೆಯಲ್ಲಿ ಒಂದು ಸದಸ್ಯನಾಗಿ ಯೇಸು ಸ್ವಾಮಿಗೆ ಪ್ರಿಯವಾದ ಜೀವನವನ್ನು ನೀನು ಜೀವಿಸಬೇಕೆನ್ನುವುದು ಅವರ ಉದ್ದೇಶವಾಗಿತ್ತು. ನಿಮಗೆ ದೀಕ್ಷಾ ಸ್ನಾನ ಕೊಟ್ಟ ಗುರುಗಳ ಉದ್ದೇಶವೂ ಅದೇ ಆಗಿತ್ತು. ನಿಮ್ಮನ್ನು ಈ ದೀಕ್ಷಾ ಸ್ನಾನದ ಬರಮಾಡಿಕೊಳ್ಳ ಧರ್ಮಸಭೆಯ ಉದ್ದೇಶವೂ ಅದೇ ಆಗಿರುತ್ತದೆ. ಆದ ಕಾರಣ ಅದಕ್ಕೆ ನಾವು ಪ್ರಾಮಾಣಿಕವುಳ್ಳವರಾಗಿ ನಮ್ಮ ಜೀವನಗಳನ್ನು ಭದ್ರತೆಯಿಂದ ಪರಿಶುದ್ಧಗೊಳಿಸಿ ದೇವರಿಗೆ ಮೆಚ್ಚುಗೆಯಾಗುವ ಜೀವನವನ್ನು ಜೀವಿಸುವ ಸೌಭಾಗ್ಯವನ್ನು ಪವಿತ್ರಾತ್ಮನು ನಮಗೆ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಹಾಗೂ ನಮ್ಮ ಪಾಪ ದೋಷಗಳನ್ನು ಪದೇ ಪದೇ ನಾವು ಪಾಪ ವಿಜ್ಞಾಪನ ಎನ್ನುವ ಸಂಸ್ಕಾರದಲ್ಲಿ ಭಾಗಿಯಾಗಿ ದೇವರ ಕೃಪಾವರಗಳನ್ನು, ಕರುಣೆಯನ್ನು ಅನುಭವಿಸಿ ಅವರಿಗೆ ಪ್ರಿಯವಾದ ಜೀವನವನ್ನು ಕಾಣಿಕೆಯನ್ನಾಗಿ ಸಮರ್ಪಿಸುವ ದೃಢತೆಯನ್ನು ಪವಿತ್ರಾತ್ಮನು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.